ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇಂದು ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿರುವ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಆರೋಗ್ಯ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿರುವ ವೈದ್ಯರು, ನರ್ಸ್ಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಮಾತುಕತೆ ನಡೆಸಿ ರೋಗಿಗಳಿಗೆ ನೀಡಲಾಗುತ್ತಿರುವ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಆಸ್ಪತ್ರೆಯ ವಾರ್ಡ್ಗಳು, ಹೆರಿಗೆ ವಿಭಾಗ, ಮಕ್ಕಳ ತುರ್ತು ಚಿಕಿತ್ಸಾ ವಿಭಾಗ ಸ್ಯಾಂಕ್ಷನ್ ಆಗಿದೆಯಲ್ಲ, ಟೆಂಡರ್ ಎಲ್ಲ ಕರೆದಾಗಿದೆಯಲ್ಲ, ಈ ಕಾರ್ಡಿಗೂ ಬೇಕಾದ್ರೆ ಹಾಕೋಬಹುದು. ಯಾವ್ದು ಇದಿದೆ ಕಮ್ಮಿ ಇದೆ ಓಟಿ ಒಂದ್ ಸ್ವಲ್ಪ ನೋಡ್ಬಿಡ್ರಿ ಸರ್, ಓಟಿ ನೋಡ್ಬಿಡ್ರಿ. ಹಾಗೂ ಲ್ಯಾಬೊರೇಟರಿ ಸೌಲಭ್ಯಗಳನ್ನು ಪರಿಶೀಲಿಸಿ ಕೆಲವು ಅಗತ್ಯ ಸೂಚನೆಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ತಾಯಂದರಿಗೆ ನೀಡಲಾಗುವ ಪೋಷಕ ಆಹಾರ, ಹೆರಿಗೆ ವೇಳೆ ಲಭ್ಯವಿರುವ ವೈದ್ಯಕೀಯ ಸಾಧನಗಳು, ಮಕ್ಕಳ ಹಾಗೂ ತುರ್ತು ಚಿಕಿತ್ಸಾ ವ್ಯವಸ್ಥೆ ಇವುಗಳ ಬಗ್ಗೆ ಸಚಿವರು ತೃಪ್ತಿಯನ್ನು ವ್ಯಕ್ತಪಡಿಸಿದರು. ಇನ್ನು ಕೆಲವು ಕೊರತೆಗಳನ್ನು ಶೀಘ್ರ ಸರಿಪಡಿಸುವಂತೆ ಆಸ್ಪತ್ರೆ ಆಡಳಿತಕ್ಕೆ ಸೂಚಿಸಿದ್ದಾರೆ. ಸಚಿವರ ಭೇಟಿಯಿಂದ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿದ್ದು, ಭವಿಷ್ಯದಲ್ಲಿ ಆರೋಗ್ಯ ಸೇವೆಗಳ ಗುಣಮಟ್ಟ ಹೆಚ್ಚುವ ನಿರೀಕ್ಷೆ ವ್ಯಕ್ತವಾಗಿದೆ. ಎಲ್ಲರೂ ನೋಡಬಹುದು. ಈಗ ಆಸ್ಪತ್ರೆಯಲ್ಲಿ ಸುಮಾರು ತಿಂಗಳಿಗೆ ಒಂದು ಹೆಚ್ಚು ಕಡಿಮೆ 250 ಹೆರಿಗೆಗಳಾಗ್ತಾ ಇದೆ. 200 ಅದೇ ತೋರ್ಸ್ ಅಂತ ಹೇಳಿದ್ರೆ ಆಸ್ಪತ್ರೆ ಚೆನ್ನಾಗಿ ನಡೀತಾ ಇದೆ, ಡಾಕ್ಟರ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಮಾಡಿಲ್ಲ. ಡಾಕ್ಟರ್ ಮೊನ್ನೆ ಟ್ರಾನ್ಸ್ಫರ್ ಆದ್ರು, ಮಂತ್ ಬ್ಯಾಕ್ ನೀವು ಕೌನ್ಸಿಲಿಂಗ್ ಮಾಡಿದ್ರಲ್ಲ, ಇವತ್ತು ನಾನು ಬ್ಯಾಡ್ ಅಂತ ಹೇಳಿದೆ, ನೀವು ಇದ್ರೆ ಅದು ಬಾಗ್ಲೆ ಕಟ್ಟಿ ಆತಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆತ ಅಲ್ಲಿನೂ ಹೋಗ್ಲಿಲ್ಲ. ಏನು ಸಮಸ್ಯೆ ಇಲ್ಲ ಸರ್, ಈ ಹಾಸ್ಪಿಟಲ್ ಇದೆ, ಸ್ವಚ್ಛತೆ ಕೊಡ್ತೇವೆ. ಇನ್ನೊಂದು ಶೌಚಾಲಯ ಲೀಕೇಜ್ ಆಗ್ತಾ ಇದೆ. ಬಂದಂತ ವೈದ್ಯರು ಇನ್ನಿಲ್ಲ ಟೌನ್ ಅಲ್ಲಿ ಬಂದಂತ ವೈದ್ಯರು ಅವ್ರು OPD ಯಲ್ಲಿ ಕುಂದಿರ್ಬೇಕಂದ್ರೆ ಶೌಚಾಲಯದ ಹನಿ ತಲೆ ಮೇಲೆ ಬೀಳುತ್ತೆ. ಆ ಸಮಸ್ಯೆ ಬಹಳ ಇದೆ. ಈಗ ಡೆಮಾಲಿಷ್ ಮಾಡಬೇಕು ಅಂತಿದ್ವಿ ಸರ್. ಸಾಹೇಬ್ರ ಪೀರಿಯಡ್ ರಿಪೇರಿ ಮಾಡಿಸೋಣ, ಬರೀ ಸೀಪೇಜ್ ಆಗುತ್ತೆ ಸರ್. ಅದು ಮ್ಯಾಲಿಂದ ಎಲ್ಲ ಆಲ್ರೆಡಿ ಎಲ್ಲ CPS ಇದಕ್ಕೆ ಹೋಗ್ಬಿಟ್ಟೆ ಸರ್. ಅದೆಲ್ಲ ಸೊ ಈಗ ನಮ್ಗೆ ಎಲ್ಲೆಂದ್ರೆ ಟಾಯ್ಲೆಟ್ ಅಲ್ಲೆಲ್ಲ ಕೆಳಗಡೆ OPD ಇದಾವೆ ಸರ್, ಅದೆಲ್ಲ ಸೀಪೇಜ್ ಆಗ್ತಿದೆ ಸರ್. ಅಲ್ಲಿ ಡಿಮಾಲಿಷ್ ಮಾಡಿ ಹೊಸದಾಗಿ ಕಟ್ಟಬೇಕಾ? ಹೌದು ಸರ್, ಸಾಹೇಬ್ರಿಗೆ ಗೊತ್ತಿದೆ ಸರ್ ಅದು. ಸರ್ ಇನ್ನೊಂದು ಸಮಸ್ಯೆ ಏನಂದ್ರೆ, ಈಗ ಎಲುಬು ತಜ್ಞರು ಬಂದರು ಮತ್ತು ಮಕ್ಕಳ ತಜ್ಞರು ಇದ್ರು. ಅವ್ರಿಗೆ ಬೇಕಾದ ಇಕ್ವಿಪ್ಮೆಂಟ್ಸ್ಗಳ ಸೌಲಭ್ಯಗಳು ಕೊಡ್ತಾ ಇಲ್ಲ. ಅವ್ರು ನಾವು ಸರ್ವಿಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದು ವೈದ್ಯರೇ ಸಹ ಇಲ್ಲ ಟೌನ್ ನಲ್ಲಿ ಇವಾಗ ನನಗೆ ಗೊತ್ತಿರುವ ಹಾಗೆ ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ. ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹೆರಿಗೆಗಳಾಗ್ತಾ ಇರೋದ್ರಿಂದ. ಸರ್ ಇನ್ನೊಂದು ಏನಂದ್ರೆ, ಕೆಲವೊಂದು ಸಲಕರಣೆಗಳಿದೆ, ಸಿಬ್ಬಂದಿಗಳಿಲ್ಲ. ಎಕ್ಸಾಂಪಲ್ ಈಗ ಇದು ಎಕ್ಸ್ರೇ ಸ್ಕ್ಯಾನ್ ಇದೆ, OT ಇದೆ, ಅಲ್ಲಿ CT ಸ್ಕ್ಯಾನ್ ಇದೆ. ಆದರೆ ಅಲ್ಲಿ CT ಸ್ಕ್ಯಾನ್ ಟೆಕ್ನಿಷಿಯನ್ಗಳಿಲ್ಲ, ಒಬ್ಬರೇ ಮೇಂಟೈನ್ ಮಾಡೋದು. CT ಸ್ಕ್ಯಾನ್ ಇದೆಯಾ? ಇದೆ ಸರ್. CT ಸ್ಕ್ಯಾನ್ ಆಪರೇಟ್ ಮಾಡ್ತಾರೆ. ಲ್ಯಾಬ್ ಟೆಕ್ನಿಷಿಯನ್. ಈಗ ಎಕ್ಸ್ರೇ ಟೆಕ್ನಿಷಿಯನ್ ಆಪರೇಟ್ ಮಾಡ್ತಾರೆ. ಎಕ್ಸ್ಪರ್ಟ್ ಒಪಿನಿಯನ್ ಇಸ್ ಆನ್ಲೈನ್ ಇಂದ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ತೀರಾ? ಇವರು ಬರೀ ಸ್ಕ್ಯಾನ್ ಮಾತ್ರ ಮಾಡೋದು, ಕಳಿಸ್ಕೊಡ್ತಾರೆ. ಆನ್ಲೈನ್ ಕಳಿಸ್ಕೊಡ್ತಾರೆ. ಆನ್ಲೈನ್ ಒಪಿನಿಯನ್ ಇಸ್ ಟೇಕನ್. ಆನ್ಲೈನ್ ಇಂದ ಟೆಕ್ನಿಷಿಯನ್. ಈಗ ಈಗ ರೇಡಿಯಾಲಜಿಸ್ಟ್, ಈಗ ನಾವೇನ್ ಮಾಡ್ತೀವಿ, ರೇಡಿಯಾಲಜಿಸ್ಟ್ ಅನ್ನೋದು ಕೂಡ ನಾವು ಕಾನ್ಸೆಪ್ಟ್ ಯೂಟಿಲೈಸ್ ಮಾಡ್ತಾ ಇದ್ದೀವಿ. ಅದೇ ಏನಂತ ಹೇಳಿದ್ರೆ, ಯಾಕಂದ್ರೆ ಎಲ್ಲ ಕಡೆ ನಿಮ್ಗೆ ರೇಡಿಯಾಲಜಿಸ್ಟ್ ಸಿಗೋದಿಲ್ಲ. ಸೊ ಎಕ್ಸ್ಪರ್ಟ್ಸ್ ರೇಡಿಯಾಲಜಿಸ್ಟ್ ಯಾರು ಇರ್ತಾರೆ, ಅವ್ರಿಗೆ ನಾವು ಏನು ಸ್ಕ್ಯಾನ್ ಇರ್ತದೆ ಅದನ್ನ ನಾವು ಅವ್ರಿಗೆ ಡಿಜಿಟಲಿ ಕಳಿಸ್ಕೊಡ್ತೀವಿ. ಅವ್ರು ಅಲ್ಲಿ ನೋಡ್ತಾರೆ, ನೋಡ್ಬಿಟ್ಟು ಅದ್ರ ಮೇಲೆ ರಿಪೋರ್ಟ್ ಅನ್ನು ಇಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತಾರೆ. ಅದ್ರ ಮೇಲೆ ಕ್ರಮ. ಯಾಕಂದ್ರೆ ಪ್ರತಿಯೊಂದು ಕಡೆ ರೇಡಿಯಾಲಜಿಸ್ಟ್ ಬೇಕೇ ಬೇಕು ಅಂತ ಇದ್ರೆ ಈ ಗ್ರಾಮೀಣ ಭಾಗಗಳು ಮತ್ತೆ ರೂರಲ್ ಏರಿಯಾಗೆಲ್ಲ ಬರೋದಿಲ್ಲ. ಅದರಿಂದನೇ ಒಂದು ಡೈಲಿ ರೇಡಿಯಾಲಜಿಸ್ಟ್ ಈಗ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದ್ದೀವಿ. ಮತ್ತೆ ಇಂಥ ಆಸ್ಪತ್ರೆಗೆ ಈಗ ಒಬ್ಬರೇ ಗೈನಕಾಲಜಿಸ್ಟ್, ಒಬ್ಬರೇ ಪೀಡಿಯಾಟ್ರಿಷಿಯನ್, ಒಬ್ಬರೇ ಅನೆಸ್ಥೆಸಿಸ್ಟ್ ಇದ್ದಾರೆ. ಸೊ ನಾನು ಈಗ ನಿನ್ನೆ ಘೋಷಣೆ ಮಾಡಿದ್ದೀನಿ,
ಎಲ್ಲ ತಾಲೂಕು ಆಸ್ಪತ್ರೆ ಮತ್ತು ಈ ಥರ MCHಗಳಿಗೆ ಮಿನಿಮಮ್ 2 ಇರಬೇಕು. 2 ಗೈನಕಾಲಜಿಸ್ಟ್, 2 ಅನೆಸ್ಥೆಸಿಸ್ಟು, ನರವಳಿಕೆ ತಜ್ಞರು, 2 ಮಕ್ಕಳ ತಜ್ಞರು, ಅದು ಮತ್ತೆ 1 ರೇಡಿಯಾಲಜಿಸ್ಟನ್ನ ನಾವು ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕು. ಎಲ್ಲ ರೇಡಿಯಾಲಜಿಸ್ಟ್ ಪೋಸ್ಟೇ ಇಲ್ಲ. ಸೊ ಇಂಥ ಆಸ್ಪತ್ರೆಗಳಿಗೆ ಒಂದು ರೇಡಿಯಾಲಜಿಸ್ಟ್ ಪೋಸ್ಟ್ ಕೂಡ ಕ್ರಿಯೇಟ್ ಮಾಡೋದಕ್ಕೂ ಕೂಡ ನಾವು ಒಂದು ತೀರ್ಮಾನ ಮೊನ್ನೆ ಕ್ಯಾಬಿನೆಟಲ್ಲಿ ಮಾಡಿಸಿದ್ದೀವಿ. ಸೊ ಇಲ್ಲಿಗೆ ಈ ಆಸ್ಪತ್ರೆಗೆ ಇವರೆಲ್ಲ ಶಿಫ್ಟ್ ಆದಮೇಲೆ ನಾವು ಈ ಆದೇಶ ಇಶ್ಯೂ ಮಾಡ್ತಾ ಇದ್ದೀವಿ. ಬಹುಶಃ ಮುಂದಿನ ತಿಂಗಳಲ್ಲಿ ಈ ಮರು ಹೊಂದಾಣಿಕೆಗಳೆಲ್ಲ ಮಾಡಿ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳು ಮತ್ತು ಇಂಥ MCHಗೆ ಡಬಲ್ ಕೊಡ್ತೀವಿ. ಆಮೇಲೆ ನರ್ಸು ಕೂಡ ಹೆಚ್ಚು ಕೊಡ್ತೀವಿ. 3 ಅಡಿಷನಲ್ ಸ್ಟಾಫ್ ನರ್ಸ್ ಕೊಡ್ತೀವಿ. ಯಾಕಂತ ಹೇಳಿದ್ರೆ 24/7 ಕೆಲಸ ನಡೀತಾ ಇರಬೇಕು. ಸೊ 3 ಅಡಿಷನಲ್ ಸ್ಟಾಫ್ ನರ್ಸು ಇಂಥ ಆಸ್ಪತ್ರೆಗೆ ಕೊಡ್ತೀವಿ, ಅದು ಮಾಡ್ತೀವಿ. ಮತ್ತು ಹೆಚ್ಚು ಈಗ 300-300 ಹೆಚ್ಚು ಅವರು ಸಂಖ್ಯೆ ಡೆಲಿವರೀಸ್ ಆಗೋಕ್ಕೆ ಶುರು ಆದರೆ ಅವಾಗ 2-3 ಬೇಕಾದ್ರೆ ಗೈನಕಾಲಜಿಸ್ಟ್ ಕೊಡ್ಬೋದು. ಆ ಥರದ್ದು ಕೂಡ ಒಂದು ನಮ್ಮ ಅಪ್ರೂವಲ್ ತೊಗೊಂಡಿದ್ದೀವಿ. ಸರಿ, ಗ್ರಾಮೀಣ ಪ್ರದೇಶದಲ್ಲಿ NTPS ಡಾಕ್ಟರ್ಸ್ ಇಲ್ಲ, ಬರೀ BMS ಡಾಕ್ಟರ್ಸ್ ಮೇಲೆ ಈಗ ನಾವು ಮೊನ್ನೆ 1800 ಕಂಪಲ್ಸರಿ ಮೆಡಿಕಲ್ ಸರ್ವಿಸಲ್ಲಿ 1800 MBBS ಡಾಕ್ಟರ್ಗಳನ್ನ ಪೋಸ್ಟ್ ಮಾಡಿದ್ವಿ ರಾಜ್ಯಾದ್ಯಂತ. ಅವರೆಲ್ಲ ಬಂದಿದ್ದಾರೆ ಮತ್ತು ಬಂದಿರೋರೆಲ್ಲ ನಮ್ಮ ಲಾಸ್ಟ್ ಮಂತ್ ಗೌರ್ಮೆಂಟ್ ಸೀಟ್ಸ್ ತಾಲೂಕಿನಾಗ ಎಷ್ಟು PHC ಅದಾವ ಎಲ್ಲ PHCಗಳಿಗೆ ಜುಲೈ 25 ಎಲ್ಲ ಬಂದಿದ್ದಾರೆ. ಸೊ 1850 MBBS ಡಾಕ್ಟರ್ಸು ರಾಜ್ಯಾದ್ಯಂತ ಎಲ್ಲೆಲ್ಲಿ ವೇಕೆನ್ಸಿ MBBS ಡಾಕ್ಟರ್ಸ್, ಮೆಡಿಕಲ್ ಆಫೀಸರ್ಸ್ ಇರ್ಬೋದು ಅಥವಾ PHCಗಳಲ್ಲಿ ಅಂದರೆ ಎಲ್ಲ CHC PHC ಎಲ್ಲ ಕಡೆ ನಾವು ನೋಡ್ಕೊಂಡು ಅದೆಲ್ಲ ಮಾಡಿದ್ವಿ. ಅದು ಎಲ್ಲ ಕಡೆಗೆ ಫುಲ್ಫಿಲ್ ಮಾಡ್ತೀನಿ. ಮಾಡಾಗಿದೆ. ಆಲ್ರೆಡಿ ಈಗ ಬಂದಿದ್ದಾರೆ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಅವ್ರಿಗೆ ಇರಲಿಲ್ಲ ಇದೆ. ಈಗ ಬಂದಂತ ವೈದ್ಯರು ಈಗ ಬಂದಂತ ವೈದ್ಯರು ಸಹ ಇಲ್ಲಿ ನೆಲೆ ಊರಕ ಹಿಂದೆ ಹಾಕ್ತಾ ಇದ್ದಾರೆ ಸರ್. ಕಾರಣ ಆಗ್ಲೇ ಹೇಳಿದಾರೆ, ಎಕ್ವಿಪ್ಮೆಂಟ್ಸ್ ಕೊರತೆ, ಸ್ವಚ್ಛತೆ ಕೊರತೆ. ನೋಡೋಣ, ಈಗ ನೋಡಿ ಸಮಸ್ಯೆಗಳು ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಈಗ ಸ್ವಲ್ಪ ನಾವು ಈ ಥರ ಸುಧಾರಣೆಗಳು ಬದಲಾವಣೆಗಳು ಮಾಡ್ತಾ ಇದ್ದೀವಿ. ಇದ್ರ ಮುಖಾಂತರ ಇನ್ನೂ ಹೆಚ್ಚು ಉತ್ತಮ ಸೇವೆ ನೀಡತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಇದೆ. ಈಗ ಹೊಸ ಆಸ್ಪತ್ರೆಗಳು, ಹೊಸ ಸಮುದಾಯ ಕೇಂದ್ರಗಳು ಸುಮಾರು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಈ ಸಲ ಸುಮಾರು ಈ ಕಲ್ಯಾಣ ಕರ್ನಾಟಕಕ್ಕೆ 850 ಕೋಟಿ ರೂಪಾಯಿ ವೆಚ್ಚದಲ್ಲಿ, KKRDB ಅವರು 320 ಕೋಟಿ, ನಾವು ನಮ್ಮಿಂದ 500 ಚಿಲ್ಲರೆ ಕೋಟಿ ಕೊಟ್ಟು ನಾವೀಗ 850 ಕೋಟಿಗೆ ಅನೇಕ ಯೋಜನೆಗಳು ನಮ್ಮಲ್ಲಿ ಮತ್ತು ಅನೇಕ ಜನ ಸರ್ಕಾರದ ಮೇಲೇ ಎಲ್ಲ ಅವಲಂಬಿತ ಆಗೋದು ಸಾಧ್ಯ ಇಲ್ಲ. ಆದರೆ ಬಡವರಿಗೆ ಮತ್ತು ಸಾಮಾನ್ಯ ವರ್ಗದ ಜನರಿಗೆ ಖಂಡಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದು ಇವು ಚಿಕಿತ್ಸೆ ಸಿಗ್ತಾ ಇದೆ. ಈಗ ತಿಂಗಳಿಗೆ ಇಲ್ಲಿ 300 ಹೆಚ್ಚು ಕಡಿಮೆ ಹೆರಿಗೆ ಆಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಉಚಿತವಾಗಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಬಡವರಿಗೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಬೇರೆದೆಲ್ಲ ಈಗ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈಗ ಕೆಮೊಥೆರಪಿ ಕೇಂದ್ರಗಳು ಮಾಡಿಸಿದ್ದೀವಿ. ಮತ್ತು ಬೇರೆ ಬೇರೆ ಥರ ಎಲ್ಲ ಡಯಾಲಿಸಿಸ್ ಯೂನಿಟ್ ಈಗ ಎಲ್ಲ ನಿಮ್ಮಲ್ಲಿ ಡಯಾಲಿಸಿಸ್ ಇದೆ. ಹೊಸ ಮೆಷಿನ್ ಕೊಡ್ತಾ ಇದ್ದೀವಿ. ಈಗ ಹೊಸ ಡಯಾಲಿಸಿಸ್ ಮೆಷಿನ್ ಕೊಡಿಸ್ತಾ ಇದ್ದೀವಿ. ಆಮೇಲೆ 15 ಹೊಸ ತಾಲೂಕುಗಳಿಗೆ ಡಯಾಲಿಸಿಸ್ ಕೇಂದ್ರ ಇರಲಿಲ್ಲ, ಅವ್ರಿಗೀಗ ನಾವು ಟೆಂಡರ್ ಕರೆದಿದ್ದೀವಿ. ಆ 15 ಡಯಾಲಿಸಿಸ್ ಹೊಸ ತಾಲೂಕುಗಳು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ನಾವು ಡಯಾಲಿಸಿಸ್ ಕೇಂದ್ರಗಳು ಕೊಡ್ತಾ ಇದ್ದೀವಿ. ಸೊ ಬೇಕಾದಷ್ಟು ಮಾಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಆದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಅವಶ್ಯಕತೆ ಇದೆ, ಅದನ್ನು ಕೂಡ ಒಪ್ಕೊಳ್ತೀವಿ. ಡಾಕ್ಟರ್ ಒಂದು ಕಮಿಟ್ಮೆಂಟ್ ಅನ್ನೋದು ಬರ್ಬೇಕಾದ್ರೆ ನೀವೇನಾದ್ರೂ ಅದಕ್ಕೊಂದು ಈಗ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದ್ದೀವಿ. ಒಂದು 4 ತಿಂಗಳಿಂದ ನಾವು ಶುರು ಮಾಡಿದ್ವು. ಈಗ 90% ಜನ ರಿಜಿಸ್ಟರ್ ಆಗಿದ್ದಾರೆ. ಅವ್ರ ಫೋನಿಂದನೇ ಅವ್ರು ತೊಗೊಳ್ಬೇಕು. ಅಟೆಂಡೆನ್ಸ್ ಮಾರ್ಕ್ ಮಾಡೋದು ಅವ್ರ ಫೋನಲ್ಲೇ ಅವರು ಫೋಟೋ ಕ್ಯಾಪ್ಚರ್ ಮಾಡಿ ಅವರು ಅದನ್ನು ಕಳಿಸ್ಬೇಕು. ಸೊ ನಾವು ಹೊಸ ಎಕ್ವಿಪ್ಮೆಂಟು ಹೊಸದು ಏನಿಲ್ಲ, ಬರೀ ಆ್ಯಪ್ ಮಾತ್ರ ಇದೆ. ಅವ್ರ ಫೋನ್ ಮುಖಾಂತರ ಅಟೆಂಡೆನ್ಸ್ ಮಾರ್ಕ್ ಆಗ್ತದೆ. ಅದು ಮಾಡಿದ್ದೀವಿ. ಈ ಔಷಧಿ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ನಮಗೆ ಈ ಎಲ್ಲ ಎಕ್ವಿಪ್ಮೆಂಟನ್ನು ನಾವು ಈಗ ಮ್ಯಾಪ್ ಮಾಡ್ತಾ ಇದ್ದೀವಿ. ಯಾವಾಗ ತೊಗೊಂಡಿದ್ದು, ಯಾವಾಗ ಎಕ್ಸ್ಪೈರಿ ಆಗ್ತದೆ, ಅದು ಏನು ಅಂತೇಳಿ ಈ ಉಪಕರಣ ಅಂತ ಮಾಡಿ ಇಡೀ ರಾಜ್ಯದ ಎಲ್ಲ ನಮ್ಮ ಎಕ್ವಿಪ್ಮೆಂಟನ್ನು ನಾವು ಲಿಸ್ಟ್ ಮಾಡ್ತಾ ಇದ್ದೀವಿ. ಅದ್ರ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು. ಸೊ ಈ ಔಷಧಿ ಎಷ್ಟು ಔಷಧಿ ಕೂಡ ಅಷ್ಟೇ ಎಷ್ಟಿದೆ, ನಮಗೆ ದಿವಸ ಅಪ್ಡೇಟ್ ಆಗಬೇಕು. ಯಾವ ಕೇಂದ್ರದಲ್ಲಿ ಎಷ್ಟು ಔಷಧಿ ಇದೆ, ಕೊರತೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಕ್ಕಂಥದ್ದನ್ನು ಕೂಡ ಸಿಸ್ಟಮ್ ನಾವು ತಗೊಂಡು. ಔಷಧಿ ಕೇಂದ್ರಗಳ ಬಗ್ಗೆ ಏನು ತೀರ್ಮಾನ ತಗೊಂಡು ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಪೊಲಿಟಿಕಲ್ ಏನಿಲ್ಲ. ಜನೌಷಧಿ ಇರ್ಬೋದು ಅಥವಾ ನಮ್ಮ ಬೇರೆ ಈ ನಮ್ಮ ಜನತಾ ಬಜಾರ್ ಅವರು ಕೂಡ ಔಷಧಿ ಕೇಂದ್ರಗಳು ನಮ್ಮ ರಾಜ್ಯದಿಂದ ಕೂಡ ಕೆಲವು ಕಡೆ ಎಲ್ಲ ಮಾಡಿದ್ದಾರೆ. ನಮ್ಮ ಏನು ಉದ್ದೇಶ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳು ಮಾರಾಟ ಆಗಬಾರ್ದು. ಹೊರಗಡೆ ಹೋಗಿ ಜನೌಷಧಿ ಕೇಂದ್ರ 1800 ಇದೆ, ಆದರೆ ಸರ್ಕಾರಿ ಆಸ್ಪತ್ರೆ ಇರುವಂಥದ್ದು 180 ಅಷ್ಟೇ. ಹೊರಗಡೆ ಇರೋದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ನಾವು ಹೇಳೋದು
ನಮ್ಮ ಸರ್ಕಾರಿ ಕಚೇರಿ ಆವರಣದಲ್ಲಿ ಔಷಧಿ ಮಾರಾಟಕ್ಕೆ ಅವಕಾಶ ಇರಬಾರ್ದು. ನಮ್ಮಂದಿಂದ ಇಲ್ಲಿಂದನೇ ಚೀಟಿ ಬರೆದು ಅಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳ್ಬಾರ್ದು. ನಾವೇ ಏನು ಕೊಡ್ಬೇಕು ಅದು ನಮ್ಮಿಂದನೇ ಸಿಗಬೇಕು ಅವ್ರಿಗೆ. ಅದಕ್ಕೋಸ್ಕರ ನಾವು ಬಿಜೆಪಿ ತಿಳ್ಕೊಳ್ಳೋದು ನಾವು ಅದರ ವಿರುದ್ಧ ಇದ್ದೀವಿ ಅಂತ. ಅದರ ವಿರುದ್ಧ ಏನಿಲ್ಲ. ನಾವು ಜನೌಷಧಿ ಈಗ 1600 ನಡೀತಾ ಇದೆ ರಾಜ್ಯದಲ್ಲಿ. ನಾನು ಅದನ್ನು ಮುಚ್ಚಕ್ಕೆ ಹೋಗಿಲ್ಲ. ಇದರಲ್ಲೂ ಕೂಡ ಅವ್ರ ಅಗ್ರಿಮೆಂಟ್ ಆಗಿದ್ರೆ ಅಗ್ರಿಮೆಂಟ್ ಇರುವವರೆಗೂ ಇರಲಿ, ಅಗ್ರಿಮೆಂಟ್ ಲ್ಯಾಬ್ಸ್ ಆದ್ಮೇಲೆ ಅವ್ರನ್ನ ಹೊರಗೆ ಕಳಿಸಿ ಅಂತ ಹೇಳಿದ್ದೀವಿ. ಕಾಯಂ ಆಡಳಿತ ಅಧಿಕಾರಿ ಈಗ ಹಾಸ್ಪಿಟಲ್ ಇಲ್ಲ, ಅದ್ರದ್ದೊಂದು ಕೊರತೆ ನಿಭಾಯಿಸಿದ್ನಪ್ಪ ಅಂತ ಅವ್ರಿಗೆ ಒಂದು ಸ್ವಲ್ಪ ಸರಳ ಆಗ್ತೈತೆ ಕೆಲಸ ಮಾಡ್ಲಿಕ್ಕೆ. ಎಂ ಸಿ ಆಫೀಸರ್ ಇರ್ತಾರ, SM ಸೀನಿಯರ್ ಮೆಡಿಕಲ್ ಆಫೀಸರ್ ಹಾಕ್ಬೇಕಾಗ್ತದೆ, ಮಾಡೋಣ. ಸಮೀಕ್ಷೆ ಬಗ್ಗೆ ಬಹಳಷ್ಟು ಈಗ ಗೊಂದಲಗಳು, ನಿತ್ಯ ಅದ್ರ ಬಗ್ಗೆ ಏನಾದರೂ ಸಮಸ್ಯೆಗಳ ಬಗ್ಗೆ ಉದ್ಭವಿಸ್ತಾ ಇದೆ. ಸರ್ಕಾರಕ್ಕೆ ಇದೇನು ಪ್ರತಿಷ್ಠೆನೋ ಇದು ಸಮೀಕ್ಷೆ? ಪ್ರತಿಷ್ಠೆ ಅಲ್ಲ, ಈ ಸಮೀಕ್ಷೆ ಇರುವಂಥದ್ದು ಏನು, ಇದರಲ್ಲಿ ನಮ್ಮ ರಾಜ್ಯದ ಜನರ ಸ್ಥಿತಿಗತಿ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಯಾವ ವರ್ಗದವರು, ಯಾವ ಜಾತಿಯವರು, ಯಾವ ಧರ್ಮದವರು, ಹೇಗಿದೆ, ಇದರಿಂದ ಸಾಕಷ್ಟು ಮಾಹಿತಿ ನಮ್ಗೆ ಸಿಗ್ತದೆ. ಯಾವ ಪ್ರಾಂತ್ಯದಲ್ಲಿ ಯಾವ ಥರ ಇದೆ, ಯಾವ ಜಿಲ್ಲೆಯಲ್ಲಿ ಯಾವ ಥರ ಇದೆ, ಯಾವ ತಾಲೂಕಿನಲ್ಲಿ ಯಾವ ಥರ ಇದೆ, ಯಾವ ಗ್ರಾಮದಲ್ಲಿ ಯಾವ ಥರ ಇದೆ, ಆ ಮಾಹಿತಿ ಸಿಗ್ತದೆ. ಮತ್ತು ಜಾತಿವಾರು ಸಿಗ್ತದೆ, ರೀಜನ್ ವೈಸ್ ಸಿಗ್ತದೆ. ಮತ್ತು ಇದ್ರ ಮುಖಾಂತರ ಮುಂದೆ ಸರ್ಕಾರ ಏನೇ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಅನುಕೂಲ ಆಗ್ತದೆ. ನಮಗೆ ಮೀಸಲಾತಿ ಕೊಡುವ ವಿಚಾರ ಇರ್ಬೋದು, ಅಥವಾ ಬೇರೆ ಬೇರೆ ಸ್ಕೀಮ್ಸು, ವೆಲ್ಫೇರ್ ಸ್ಕೀಮ್ಸು, ಸಾಮಾಜಿಕ ಒಂದು ಕಲ್ಯಾಣ ಯೋಜನೆಗಳು, ಅದನ್ನು ಕೊಡ್ತಕ್ಕಂಥದ್ದು ಏನು ಮಾಡಬೇಕು, ಯಾರಿಗೆ ಹೆಚ್ಚು ಆದ್ಯತೆ ಕೊಡಬೇಕು, ಇದೆಲ್ಲ ತಗೊಳ್ಬೇಕಾದ್ರೆ ಮಾಡಬೇಕಾದ್ರೆ ವೈಜ್ಞಾನಿಕವಾದಂಥ ಡೇಟಾ. ಪ್ರತಿ 10 ವರ್ಷ ಮಾಡ್ತಾ ಇರ್ಬೇಕಿದು. ನೋಡಿ, ಪ್ರತಿ 10 ವರ್ಷ ಆಗ್ಬೇಕಿದು. ಹಿಂದೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಚಿನ್ನಸ್ವಾಮಿ ಆಯೋಗ ವರದಿ ಇದೆ, ಇವ್ರದ್ದೆಲ್ಲ ಇದೆ. ಈಗ ಹೊಸ ಟೆಕ್ನಾಲಜಿ ಇದೆ. ಎಲ್ಲ ಕಡೆ ಡೇಟಾ ನಾವು ಕ್ಯಾಪ್ಚರ್ ಮಾಡ್ಬೋದು. ಇನ್ನೂ ವಿಸ್ತೃತವಾಗಿ ಡೇಟಾ ಕಲೆಕ್ಟ್ ಮಾಡ್ಬೋದು. ಅದ್ರ ಮುಖಾಂತರ ನಮ್ಮ ಒಂದು ಸರ್ಕಾರಕ್ಕೆ ಪ್ರತಿ 10 ವರ್ಷ ಇಂಥ ಸಮೀಕ್ಷೆಗಳು ಆಗಬೇಕಾಗ್ತದೆ. ಅದ್ರ ಮುಖಾಂತರ ಸರ್ಕಾರಕ್ಕೆ ಸಹಾಯ ಆಗ್ತದೆ. ಸರ್, ಇಷ್ಟೊಂದು ತರಾತುರಿ ಒಳಗೆ ಆಗತ್ತಿತ್ತ? ತರಾತುರಿ ಮಹತ್ವದ ಉದ್ದೇಶದ ಬಗ್ಗೆ ತಾವು ಹೇಳಿದ್ರಲ್ಲ, ಇಷ್ಟು ತರಾತುರಿ ಒಳಗೆ ತರಾತುರಿ ಅಂತ ತರಾತುರಿ ಒಳಗೆ ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕಂತ ಯಾಕೆ ಅಂತ ಹೇಳಿದ್ರೆ ರಜದ ಸಮಯ ಇರ್ತದೆ, ನಮ್ಗೆ ಶಿಕ್ಷಕರು ಬೇಕಾಗ್ತದೆ, ಶಿಕ್ಷಕರೆಲ್ಲ ಮನೆಗೆ ಹೋಗ್ಬೇಕಾಗ್ತದೆ. ಶಾಲಾ ರಜಾ ಇದ್ದಾಗ ಮಾಡ್ತಾರೆ. ಇವಾಗ ಮತ್ತೆ ಶಾಲಾ ಪ್ರಾರಂಭ ಆದಾಗ ಅವರೆಲ್ಲ ಸಿಗೋದಿಲ್ಲ. ಅವರೆಲ್ಲ ಕೆಲಸ, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡುವಂಗಿಲ್ಲ. 2 ದಿವಸ ಸರ್ವರ್ ಡೌನ್ ಐತ್ರಿ, ಕೈ ಕೊಟ್ಟು. ನೋಡಿ, ಇವೆಲ್ಲ ಸಣ್ಣ ಪುಟ್ಟದ್ದು ಇರ್ತದ್ರಿ. ಈಗ ಯಾವ್ದು ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಸಮಸ್ಯೆ ಇರೋದಿಲ್ವಾ? ಇದು ಮಾಡೋದಕ್ಕೆ ಹೋದಾಗ ಸಮೀಕ್ಷೆಯಿಂದನೂ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಬಿಜೆಪಿ ಅಧ್ಯಕ್ಷರಿಗೆ ಹೇಳಿದ್ರು. ಬಿಜೆಪಿ ಅಧ್ಯಕ್ಷರಿಗೆ ಜ್ಞಾನದ ಕೊರತೆ ಇದೆ ಅಷ್ಟೇ. ವೈಜ್ಞಾನಿಕವಾಗಿ ಯೋಚನೆ ಮಾಡೋರು ಆ ಥರ ಹೇಳೋಕೆ ಹೋಗೋದಿಲ್ಲ. ಸರ್ಕಾರ ನಡೆಸಿರೋ ಅನುಭವ ಇದ್ದಿದ್ರೆ ಅವ್ರು ಆ ಥರ ಮಾತಾಡ್ತಾ ಇರಲಿಲ್ಲ. ಪ್ರಬಲ ಸಮುದಾಯಗಳದ್ದು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಇದರಲ್ಲಿ ಇದು ಪ್ರಬಲ ದುರ್ಬಲ ಅಂತ ಮುಖ್ಯ ಅಲ್ಲ. ಲಿಂಗಾಯತ ಕೋಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇದೊಂದು ಸಿದ್ದರಾಮಯ್ಯ ಪ್ಲಾನ್ ಅನ್ನತಕ್ಕಂಥ ಆರೋಪ. ಇದರಲ್ಲಿ ಏನಂತ ಹೇಳಿದ್ರೆ ಉದ್ದೇಶ, ಸಿದ್ದರಾಮಯ್ಯ ಅವರನ್ನ ಏನು ಹಿಂದೂ ವಿರೋಧಿ ಅಂತ ಬಿಂಬಿಸ್ಬೇಕಷ್ಟೇ. ಅವ್ರು ಬಿಜೆಪಿ ಅವ್ರ ಷಡ್ಯಂತ್ರ ಅದು. ಪ್ರತಿಯೊಂದರಲ್ಲೂ ಕೂಡ ಅವ್ರು ಹಿಂದೂ ವಿರೋಧಿ ಅಂತ ಬಿಂಬಿಸ್ಬೇಕು, ಆಯ್ತಾ? ಅದರಿಂದ ಇವೆಲ್ಲ ಸುಳ್ಳಿನ ಆಪಾದನೆಗಳು. ಲಿಂಗಾಯತ ವೀರಶೈವ ಪ್ರತಿಯೊಂದು ಸಮಾಜ ಅವ್ರದ್ದೇ ಆದಂಥ ಅಭಿಪ್ರಾಯಗಳಿರ್ತದೆ. ಅದು ಮತ್ತು ಇದಕ್ಕೂ ಅವ್ರವ್ರ ಸಮಾಜದ ವಿಷಯಗಳದು, ಅವ್ರವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಅದು ನಮಗೂ ಅವ್ರಿಗೂ ಏನು. ಈಗ ಲೆಫ್ಟ್ ರೈಟಲ್ಲಿ SC ನಡೀಲಿಲ್ವ ಹೋರಾಟ? ಅದನ್ನು ನಾವು ಮಾಡಿಸಿರೋದಾ, ಇನ್ನೊಬ್ರು ಮಾಡಿಸಿರೋದಾ? ಅವರ ಸಮಾಜದಲ್ಲಿ ಇರುವಂಥದ್ದು. ಅದ ನಂತರ ಈಗ ಒಂದು ಇತ್ಯರ್ಥ ಆಯ್ತದು. ಅದೇ ರೀತಿ ಇವೆಲ್ಲ ಅವರ ಆಂತರಿಕ ವಿಷಯಗಳು. ಇದೇನು ದೊಡ್ಡ ಸಮಸ್ಯೆ ಏನಲ್ಲ ಇದು. ಆದರೆ ರಾಜಕೀಯವಾಗಿ ಅದಕ್ಕೆ ಹೆಚ್ಚು ಪ್ರಚಾರ ಸಿಗ್ತದೆ, ಹೆಚ್ಚು ಅದಕ್ಕೆ ಜನ ಕೇಳುವಂಥದ್ದು. ಅದರಿಂದ ನಿಜವಾದಂಥ ಸಮಸ್ಯೆ ಏನೂ ಇಲ್ಲ. ಏನಿದೆ ಸಮಸ್ಯೆ? ಏನು ಸಮಸ್ಯೆ ಇಲ್ಲ. ನೀವು ಒಂದು ಕಡೆ ಸಮೀಕ್ಷೆಗೆ ಸಚಿವ ಸಂಪುಟ ಸಚಿವರು ವಿರೋಧ ಮಾಡಿದ್ರು ಕೂಡ CM ಅವರು ಅಟಕ್ ಬಿದ್ದು ಮಾಡ್ತಾ ಇದ್ದಾರೆ ಅಂತೇಳಿ ಬಿಜೆಪಿ ಅವರು. ಯಾರು ಸಮೀಕ್ಷೆ ಆಗಬಾರ್ದು ಅಂತ ಒಬ್ಬರು ಸಚಿವ ಸಂಪುಟ ಸದಸ್ಯರು ಹೇಳಲಿಲ್ಲ. ಅವರು ಕೆಲವರು ಅನುಮಾನಗಳು ಈ ಥರ, ಯಾಕಂದರೆ ಪೂರ್ತಿ ಮಾಹಿತಿ ಎಲ್ಲರ ಹತ್ರ ಇರೋದಿಲ್ಲ. ಸೊ ಇದ್ಯಾಕಾಯಿತು ಅಂತೆಲ್ಲ ಕೇಳಿದ್ರು, ಸ್ಪಷ್ಟೀಕರಣ ಆಯಿತು. ಇದು ನಾವು ಸಮೀಕ್ಷೆ ಆಗಬೇಕು ಅಂತ ನಮ್ಮ ಸರ್ಕಾರದ, ನಮ್ಮ ಪಕ್ಷದ ನಿಲುವು. ಜಾತಿ ಗಣಿತ ಇರ್ಬೋದು, ಈ ಥರ ಸಮೀಕ್ಷೆಗಳಾಗಬೇಕು ಅಂತ ರಾಹುಲ್ ಗಾಂಧಿ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ ಇದರ ಹೋರಾಟ ಮಾಡಿದ್ರು. ಅದನ್ನು ಅದಕ್ಕೆ ಒಪ್ಪಿ ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಅವರು ಕೂಡ ಸೆನ್ಸಸ್ಸಲ್ಲಿ ಮಾಡೋಕೆ ಒಪ್ಕೊಂಡಿದ್ದಾರೆ. ಯಾಕಂದರೆ ನಮ್ಮ ಹೋರಾಟ ಅದು. ಕಾಂಗ್ರೆಸ್ ಶುರು ಮಾಡಿದ ಹೋರಾಟಕ್ಕೆ ಅದು ಒಪ್ಪಿ ಇವತ್ತು ಅವರು ಮಾಡುವಂಥ ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ಬಂತು ಅವರಿಗೆ.
ನಾವು ಹೇಳೋದನ್ನೆಲ್ಲ ಸರಿನೇ. ರಾಹುಲ್ ಗಾಂಧಿ ಅವರು ನೋಟ್ ಅಮಾನ್ಯ ಮಾಡಬೇಡಿ ಅಂತ ಮಾಡಿದ್ರು ಆಯ್ತಾ. GST ನೀವು ಸರಳೀಕರಣ ಮಾಡಿ ಅಂತ ಹೇಳಿದ್ರು, ಮೊದಲು ಒಪ್ಪಲಿಲ್ಲ, ಈಗ ಒಪ್ಕೊಂಡ್ರು. ಅಥವಾ ಇವನ್ ಕೋವಿಡ್ ಸಮಯದಲ್ಲಿ ಹುಷಾರಾಗಿರಿ, ಇಷ್ಟು ಬೇಗ ನೀವು ಇದನ್ನೆಲ್ಲ ಬಿಡಬೇಡಿ ಅಂತ ಹೇಳಿದ್ರು, ಕೇಳಲಿಲ್ಲ. ಕೋವಿಡ್ ಇನ್ನೂ ಹೆಚ್ಚಾಯಿತು. ಅದರಿಂದ ಇವರು ರಾಹುಲ್ ಗಾಂಧಿ ಅವ್ರ ಮಾತು ಕೇಳೋದಕ್ಕೆ ತಯಾರಾಗಿಲ್ಲ, ರಾಹುಲ್ ಗಾಂಧಿ ಅವ್ರ ಟೀಕೆ ಮಾಡೋಕ್ಕೆ ತಯಾರಿದ್ದಾರೆ ಅಷ್ಟೇ ಇವರು. ಸಂಘ ಸಂಸ್ಥೆಗಳಿಗೆ ಜ್ಞಾನದ ಕೊರತೆ ಐತೆ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಮತ್ತೆ ಅವ್ರು ಹೇಳಿದ್ದೆಲ್ಲ ಇವತ್ತು ಒಪ್ಕೊಂಡಂಗೆ ಆಗ್ತಾ ಇದೆಲ್ಲ. ಪ್ರತಿಯೊಂದು ಕೂಡ ರಾಹುಲ್ ಗಾಂಧಿ ಹೇಳಿದ್ದನ್ನ ನಂತರ ತಡವಾಗಿ ಅವ್ರು ಒಪ್ಕೊಂಡಂಗೆ ಆಯ್ತಲ್ಲ. GST ಬಗ್ಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇದು ನೀವು ಕಡಿಮೆ ಮಾಡ್ಕೊಳ್ಳಿ, ಸರಳೀಕರಣ ಮಾಡಿ, ಸಿಂಗಲ್ ಟ್ಯಾಕ್ಸ್ ಮಾಡಿ, ಈ ತರ ಕಾಂಪ್ಲಿಕೇಟ್ ಮಾಡಬೇಡಿ ಅಂತ ರಾಹುಲ್ ಗಾಂಧಿ 5 ವರ್ಷದಿಂದ ಹೇಳ್ತಾ ಹೋದ್ರೆ, ಇವತ್ತು ನಿನ್ನೆ ಮೊನ್ನೆ ಈಗ ಅವ್ರು ಮಾಡಿದ್ರು. ಇದು ಯಾವಾಗ ಮಾಡ್ಬೋದಾಗಿತ್ತು? ಬಹಳ ಹಿಂದೆನೆ ಮಾಡ್ಬೋದಾಗಿತ್ತು. ಸಂಘ ಸಂಸ್ಥೆಗಳ ಚುನಾವಣೆಗೆ ಏನು ಬ್ಯಾಲೆಟ್ ಪೇಪರ್ ತಂದ್ರಲ್ಲ, ಮತ್ತೆ ನಾವೇನಾದ್ರು ರಿವರ್ಸ್ ಹೊಂಟಿವೇನೋ ಅಂತ ಅನ್ಸುತ್ತೆ. ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚೋ ಸಲುವಾಗಿ ಏನಾದ್ರು ಇಡೀ ಪ್ರಪಂಚದಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ. ಅಮೆರಿಕ ಬ್ಯಾಲೆಟ್ ಪೇಪರ್, ಇಂಥ ತಂತ್ರಜ್ಞಾನದೊಳಗೆ ಬೇಕಿತ್ತು ಅನ್ಸುತ್ತರ. ಜರ್ಮನಿ ಬ್ಯಾಲೆಟ್ ಪೇಪರ್, ಎಲ್ಲ ಕಡೆ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡ್ತಾ ಇದ್ದಾರೆ. ಅದರಿಂದ ಈ ದೊಡ್ಡ ಸಮಸ್ಯೆ ಏನಾಗ್ತದೆ? ಪಂಚ ಗ್ಯಾರಂಟಿ ಇದ್ದಕ್ಕೆ ಬಡ್ಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದನ್ನೇ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅವರು. ಓಕೆ, ಥ್ಯಾಂಕ್ ಯು. ಪಂಚ ಗ್ಯಾರಂಟಿ ಇದ್ದಿದ್ದಕ್ಕೆ ಅನುದಾನ ಕೊಡಕ್ ಆಗ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿ ಬಿಜೆಪಿ ಅವರು ಬಿಜೆಪಿಯವರಿಗೆ ಅನುದಾನ ಕೊಟ್ಟಿರಲ್ರಿ. ಬಹುಶಃ ಇದೆಲ್ಲ ಸ್ವಲ್ಪ ಒಂದು ಎರಡು ವಾರ ಆಗ್ತದೆ. ಸರ್, ನಿಮ್ಮ ಇಲಾಖೆದ್ದು ಇನ್ನೊಂದು ಪ್ರಶ್ನೆ. ಇವಾಗ ಆ ಕಡೆ ಸಿಟಿ ಒಳಗೆ ಏನು ಹಾಸ್ಪಿಟ್ಲ್ ಐತಲ್ಲ, ಅಲ್ಲಿ 250 ಹೆರಿಗೆ ಆಗ್ತಾವ ಅಂತ ಹೇಳಿದ್ರಲ್ಲ, ಚೆನ್ನಾಗಿ ನಡೆಯಕತ್ತೈತಿ ಅಂತ ಅಂದ್ರಿ. ಆದ್ರೆ ಅಲ್ಲಿ ವೈದ್ಯರು ಇದ್ರು, ಈಗ ಕೊರತೆ ಐತೆ ಸರ್. ಈಗ ಆಗಲೇ ಹೇಳಿದ್ವಲ್ಲ, ಹೇಳಿದ್ನಲ್ಲ, ಈಗ ಎಲ್ಲ ಆಸ್ಪತ್ರೆಗೆ 2 ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಇದಾದ್ರೂ ಸುವ್ಯವಸ್ಥೆಯಿಂದ ಇಟ್ಕೊಳಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ರಿ ಇಲಾಖೆಗೆ. ಇದು ಎಲ್ಲ ಸ್ವಲ್ಪ ನೀಟ್ ಇರಲಿ, ಎಲ್ಲ ಕ್ಲೀನಾಗಿ ಇರೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟೋಗ್ರಿ. ಬಂದಿರ್ತೀರಿ ಮತ್ತೆ ನಿಮ್ಗೆ ನಾವು ಕರ್ಸಕ್ಕೆ ಆಗಲ್ಲ ಸರ್, ಬರ್ರಿ ಅಂತೇಳಿ ಕರ್ಸಕ್ಕಾಗಲ್ಲ. ಬಂದಿರಿ, ಸ್ವಲ್ಪ ಒಳ್ಳೆ ಇನ್ಸ್ಟ್ರಕ್ಷನ್ ಕೊಟ್ಟೋಗ್ರಿ. ನೋಡಿ ಸ್ವಲ್ಪ. ಈಗ ಇದು ಬೇಗ ಶಿಫ್ಟ್ ಮಾಡ್ಕೊಂಡು ಎಕ್ವಿಪ್ಮೆಂಟ್ ಓಪನ್ ಮಾಡೋದಿಲ್ಲ ಯಾವಾಗ? ಅಲ್ಲೇ ನೋಡಿದ್ರಿ ಸರ್, ತಾವು ಕ್ವಾಲಿಟಿ ಬಗ್ಗೆ ಇದು ಮಾಡಿದ್ರಿ. ಅದೇ 2-3 ವೀಕ್ಸ್ ಆಗಿ 2-3 ವೀಕ್ಸ್ ಅಲ್ಲಿ ಇದ್ರೆ ಚಾಲು ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮುಂಚೆ ಇವ್ರ ಜೊತೆ ಮಾತಾಡ್ಕೊಂಡು ಅದೆಲ್ಲ ಸ್ವಲ್ಪ ಕ್ಲಿಯರ್ ಔಟ್ ಮಾಡ್ಕೋಬೇಕು ಸರ್. ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಹೇಳ್ರಿ. ಸ್ಟಾಫ್ ಕ್ವಾರ್ಟರ್ಸ್ ಬೇಕಾಗ್ತದೆ, ಕೊಡಿ, ಪ್ರಪೋಸಲ್ ಕೊಡಿ ಸರ್. ತಾವು ನೋಡಿದ್ರಿ ಕೆಲಸನ, ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ರಿ. ಅಲ್ಲಿ ನೋಡಿದ್ರಲ್ಲ ಮೇಲೆ, ತಮ್ಮ ಗಮನಕ್ಕೆ ಬಂದೈತೆ ಅಂದಮೇಲೆ ಜನರಲ್ ಆಗಿ ಎಲ್ಲರೂ ಗಮನಕ್ಕೆ ಬಂದಿರ್ತೈತಿ. ಹೇಳಾಯ್ತಪ್ಪ, ಹಾಂ.